ನಮ್ಮ ಬೇಡಿಕೆ ಬಂದುಬಿಟ್ಟು ಕಾಯಮಾತಿ, ಆಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು. ಕಾಯಮಾತಿ ಅಂದರೆ ನಾವು 10ರಿಂದ 20 ವರ್ಷಗಳವರೆಗೆ ನಾವು ಅತಿ ಕಮ್ಮಿ ಸಂಬಳದಲ್ಲಿ ಇಲಾಖೆಯಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ ನಮ್ಮನ್ನು ಇವತ್ತು ನೀವು NHM ಅನ್ನೋದೊಂದು ಕೇಂದ್ರ ಸರ್ಕಾರದ ಪ್ರೋಗ್ರಾಮು, ನಿಮ್ಮನ್ನು ಕಾಯಮಾತಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತದೆ. ಆದರೆ ಕೇಂದ್ರ ಸರ್ಕಾರ ಹೇಳುತ್ತೆ ಹೆಲ್ತ್ ಈಸ್ ಅ ಸ್ಟೇಟ್ ಇಶ್ಯೂ. ಸೊ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗ್ಲೂ ಡಿಸಿಷನ್ ತಗೊಳ್ಳುವಂಥ ಒಂದು ಹಕ್ಕಿದೆ. ಆದರೆ ಸರ್ಕಾರ ನುಣುಚಿಕೊಳ್ತಾ ಇದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ವೈದ್ಯರಿಗೆ ಮಾಡಿದಂತೆ C&R ರೂಲ್ಸನ್ನು ವೈದ್ಯರಿಗೆ ಮಾಡಿದ್ದೀರಿ, ಅದೇ ರೂಲ್ಸನ್ನು ನಮಗೆ ಮಾಡಿಬಿಟ್ಟು 20 ವರ್ಷದಿಂದ ನಮ್ಮ ಲರ್ನಿಂಗ್ ಏಜನ್ನು ಸರ್ಕಾರಕ್ಕೆ ನಾವು ಇಲಾಖೆಗೆ ಮುಡಿಪಾಗಿಟ್ಟಂತಹ ನಮ್ಮನ್ನು ಗಮನಿಸಿಬಿಟ್ಟು ನೀವು C&R ರೂಲ್ಸ್ ಮಾಡಿಬಿಟ್ಟು ಕಾಯಮಾತಿಗೆ ಕ್ರಮವನ್ನು ತಗೊಳ್ಳಿ. ಆ ಕ್ರಮ ಕೈಗೊಳ್ಳುವವರೆಗೂ ಸಮಯಾವಕಾಶ ಹಿಡಿಯೋದ್ರಿಂದ ನಮಗೆ ತಕ್ಷಣವೇ ಮೂಲ ವೇತನವನ್ನು ಕೊಡಿ. ನಮ್ಮ ಕ್ಯಾಡರಿಗೆ ಫಿಕ್ಸ್ ಆಗಿರುವಂಥ ಮೂಲ ವೇತನವನ್ನು ನಮಗೆ ಕೂಡಲೇ ನಮಗೆ ಆರ್ಡರ್ ಮೂಲಕ ಕೊಡಿ, ಆದೇಶ ಮಾಡಿ ಅಂತ ಸರ್ಕಾರವನ್ನು ನಾವು ಕೇಳ್ತಾ ಇದ್ದೇವೆ ಮೇಡಮ್. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ 2 ವರ್ಷಗಳ ಹಿಂದೆ ಇದೇ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ವೇದಿಕೆಗೆ ಬಂದುಬಿಟ್ಟು ನಾವು ಗ್ಯಾರಂಟಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಗ್ಯಾರಂಟಿಯಲ್ಲಿ 6ನೇ ಗ್ಯಾರಂಟಿಯಾಗಿ 10ರಿಂದ 15 ವರ್ಷ ಮೇಲ್ಪಟ್ಟ ಗುತ್ತಿಗೆ ನೌಕರರನ್ನು ಕಾಯಮಾತಿ ಮಾಡ್ತೀವಿ, ಅದಕ್ಕೆ ನಾವು ನಿಯಮವನ್ನು ರೂಪಿಸ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಈಗ ಸರ್ಕಾರ ಅದರ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ. ಆದರೆ ಮಾಡೋದಿಲ್ಲ ಅಂತಲೂ ಹೇಳ್ತಾ ಇಲ್ಲ. ವೆಯ್ಟ್ ಮಾಡಿ ಅಂತ ಕಾಯುವಂತ ನಮ್ಮನ್ನು ಕಾಯಿಸ್ತಾ ಇದೆ. ಹಾಗಾಗಿ ನಾವು ಇನ್ನೂ ಕಾಯಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. 20 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. ಹಾಗಾಗಿ ಕೊನೆ ಅಸ್ತ್ರವಾಗಿ ನಾವು ಮುಷ್ಕರಕ್ಕೆ ಇಳಿಬೇಕಾಯಿತು. ಹೌದು ಮೇಡಮ್. ಯಾಕಂತ ಹೇಳಿದರೆ ನಾವು ತಾಯಂದಿರು ಮೇಡಮ್, ಶುಶ್ರೂಷಾಧಿಕಾರಿಗಳು ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ. ನಾವು ಹೆಂಗಸರೇ ಇರುವಂಥದ್ದು, ತಾಯಂದಿರೇ ಇರುವಂಥದ್ದು. ತಾಯಿ ಅಂತ ಅಂದಮೇಲೆ ಎಲ್ಲರಿಗೂ ಗರ್ಭಿಣಿ ಇರ್ತಾರೆ, ಮಕ್ಕಳು ಇರ್ತಾರೆ, ಅಥವಾ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ಬರಬೇಕಾಗ್ತದೆ. ಡ್ಯೂಟಿ ಅಂದಾಗಲೂ ಕೂಡ ನಾವು ಇವರನ್ನೆಲ್ಲ ಬಿಟ್ಟು ನಾವು ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತೀವಿ. ಅಲ್ಲಿಯೂ ಕಡೆಗಣಿಸಿರ್ತಾರೆ. ಇಲ್ಲೂ ಕೂಡ ಅವ್ರ ಮನೆಯಲ್ಲಿ ನೋಡಲಿಕ್ಕೆ ಜನ ಇರಲ್ಲ. ಅತಿ ಕಮ್ಮಿ ಸಂಬಳದಲ್ಲಿ ಜನ ಇಟ್ಟು ನೋಡುವ ಅಂತ ಹೇಳಿದ್ರು ಅವರಿಗೆ ಕಷ್ಟ ಆಗ್ತಿರ್ತದೆ. ಈ ಕಾಸ್ಟ್ಲಿ ಯುಗದಲ್ಲಿ ಈ 15,000 ಸಂಬಳದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೇಡಮ್. ನಿಮಗೆ ನೋಡಿದರೆ, ನಮ್ಮನ್ನೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಸರ್ಕಾರವನ್ನು ಕೇಳೋದಿಷ್ಟೇ, ನಾವು ಸರ್ಕಾರಕ್ಕೋಸ್ಕರ ನಮ್ಮ 20 ವರ್ಷದ ಜೀವನವನ್ನು ಕಳ್ಕೊಂಡಿದ್ದೀವಿ, ಅದನ್ನು ಮರಳಿಸಿ ನಮಗೆ ಕೊಡಿ, ಕಾಯಮಾತಿ ಮಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ತಾ ಇದ್ದೇವೆ. ಗ್ಯಾರಂಟಿ ಸರ್ಕಾರ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಖಂಡಿತವಾಗ್ಲೂ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತೆ.